ಸಿದ್ದರಾಮಯ್ಯ ಸಂಪುಟದ 30 ಸಚಿವರಿಗೆ ಶೀಘ್ರವೇ ಕೊಕ್ ಕೊಡಲಾಗಬಹುದು. ಸಂಪುಟದಿಂದ ಗೇಟ್ ಪಾಸ್ ಸಿಗಬಹುದು ಅನ್ನುವ ಸುಳಿವು ಸಿಕ್ಕಿದೆ. ಮಹತ್ವದ ಬದಲಾವಣೆಯ ಸುಳಿವು. ಸಿದ್ದು ಸಂಪುಟದ 30 ಸಚಿವರಿಗೆ ಕೊಕ್ ಕೊಡೋಕೆ ಪ್ಲಾನ್. ಹಾಲಿ 4 ಹಿರಿಯ ಸಚಿವರು ಮಾತ್ರ ಮುಂದುವರಿಬಹುದು. ಇನ್ನುಳಿದಂಥವರು ಮೇ 4ರ ನಂತರ ಸಿದ್ದು ಸರ್ಕಾರದ ಇಡೀ ಸಂಪುಟ ಬದಲಾವಣೆ ಆಗಬಹುದು. ಕನಿಷ್ಠ 25 ಹೊಸ ಮುಖಗಳಿಗೆ ಅವಕಾಶ ಸಿಗುವ ದಟ್ಟ ಸಾಧ್ಯತೆ ಇದೆಯಂತೆ. ಭವಿಷ್ಯದ ದೃಷ್ಟಿಯಿಂದ ಹೊಸ ಮುಖಗಳಿಗೆ ಮಣೆ ಹಾಕಲು ಏನೋ ಪ್ಲಾನ್ ಮಾಡ್ತಾರಂತೆ. ತಿಂಗಳ ಅಂತ್ಯಕ್ಕೆ ಕ್ಯಾಬಿನೆಟ್ ಸರ್ಜರಿಗೆ ಅಂತಿಮ ರೂಪ ಸಿಗಬಹುದು. ಆ MLA ಬಳಿ ಸಂಪುಟ ಸರ್ಜರಿಯ ಸುಳಿವು ಕೊಟ್ಟಿದ್ದಾರೆ ಸುರ್ಜೇವಾಲಾ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಏನ್ ಸುದ್ದಿ ಅಂದ್ರೆ ನೋಡ್ತಾ ಇದ್ದೀರಿ, ಈಗ ಇರುವಂಥ 30 ಸಚಿವರಿಗೆ ಕೊಕ್ ಕೊಡಬಹುದು. ಒಂದು ಇರುವಂಥ 4 ಹಿರಿಯ ಸಚಿವರು ಮಾತ್ರ, ಅತ್ಯಾಪ್ತರು, ಆತ್ಮೀಯರು, ಅವ್ರಿಗೆ ಬೇಕಾದಂಥವ್ರು ಅಥವಾ ಯಾವುದೇ ಸಮಸ್ಯೆಗೆ ಆಸ್ಪದ ಆಗದೆ ಇರುವಂಥವ್ರು, ಹೀಗೆ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಮೇಲೆ ಒಂದಿಷ್ಟು 4 ಸಚಿವರನ್ನು ಉಳಿಸ್ಕೊಳ್ಬೋದು. ಇನ್ನುಳಿದಂಥ 25 ಹೊಸ ಮುಖಗಳಿಗೆ ಸಂಪುಟದಲ್ಲಿ ಅವಕಾಶ ಸಿಗಬಹುದು ಅನ್ನುವ ಅಂದಾಜಿದೆ. ತಿಂಗಳ ಅಂತ್ಯಕ್ಕೆ ಕ್ಯಾಬಿನೆಟ್ ಸರ್ಜರಿಯ ಅಂತಿಮ ರೂಪ ಸಿಗಬಹುದು. ಈ ಸಂಪುಟ ಪುನಾರಚನೆ ಅಂತ ಹೇಳಿದ ತಕ್ಷಣ ಬರೀ ಸಚಿವರು ಮಾತ್ರ ಬದಲಾಗ್ತಾರಾ ಅಥವಾ ಮುಖ್ಯಮಂತ್ರಿಗಳು ಬದಲಾಗ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆದರೆ ಈ ಮುಂಚೆ ತಾವು ಗಮನಿಸಿದಂಥ ಸುದ್ದಿಯಲ್ಲಿ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಖರ್ಗೆ ಅಂದರೆ ಬೇರೆ ಯಾರೂ ಅಲ್ಲ ರೀ, ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದನ್ನು ಪದೇ ಪದೇ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಾತೆತ್ತಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಹೆಸರಷ್ಟೇ ಮುನ್ನೆಲೆಗೆ ಬಂದಿರುತ್ತೆ. ಆದರೆ AICC ಅಧ್ಯಕ್ಷರು ಅಂತ ಹೇಳಿದರೆ ಕಾಂಗ್ರೆಸ್ನ ಹೈಕಮಾಂಡ್. ಓಕೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದ್ಸಲಿ ಮಾತನಾಡುವಾಗ ಹೇಳ್ತಾ ಇದ್ರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಅದು ಅವರಿಗೆ ಹೇಳಿದ್ರು ಅಥವಾ ನಾನಲ್ಲ, ಇದಕ್ಕೆ ಸಂಬಂಧಪಟ್ಟಿಲ್ಲ, ಬರೀ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿದರು. ಅದೊಂದು ಸ್ವಲ್ಪ ಗೊಂದಲದಲ್ಲಿ ಇರುತ್ತೆ ಯಾವಾಗಲೂ. ಈಗ ಸಂಪುಟ ಸರ್ಜರಿಯ ಸುಳಿವನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ.